ಎಲ್ಲ ಇದ್ದು ಏನೂ ಇಲ್ಲದ ಒಂದು ಅನಾಥ ಪ್ರಜ್ಞೆ ಏನಾದರೂ ವಿದುರನಿಗೆ ಕಾಡ್ತಾ ಇತ್ತಾ? ಅದು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನಾದರೂ ಪ್ರಕಟ ಆಗಿತ್ತಾ? ಒಂದು ಬಹಳ ಸ್ಪಷ್ಟತೆ ಇರುವ ಒಬ್ಬ ವ್ಯಕ್ತಿಯಾಗಿ ವಿದುರ ಕಾಣ್ತಾನೆ. ಅವಳೊಬ್ಬ ದಾಸಿಯನ್ನು ಕಳಿಸಿದ್ಲು. ಹಾಗಾಗಿ ಅವನು ವಿದುರ ಹುಟ್ಟಿದ. ಅವರ ಮನೋಭಾವ ಅನ್ನೋದು ಏನಿತ್ತು ಅದು ಕೆಲಸ ಮಾಡಿದೆ. ಸಿಂಹಾಸನಕ್ಕೆ ಹಕ್ಕುದಾರನ ಅಂತ ಅಂದರೆ ಅವತ್ತಿದ್ದಿದ್ದು ವಂಶ ಪಾರಂಪರ್ಯದ ವಿಷಯ. ಹಸ್ತಿನಪುರದ ಸಿಂಹಾಸನಕ್ಕೆ ಅವನಿಗೆ ಯಾವ ಸಂಬಂಧವೂ ಇಲ್ಲ. ಅರಮನೆ ಅಂತ ಅನ್ನೋಲ್ಲಿ ಯಾವಾಗಲೂ ಅಪಾಯವೂ ಇರುತ್ತೆ. ಅವನ ತಾಯಿಯ ನಾಡೂ ಗೊತ್ತಿಲ್ಲ, ತಂದೆಗೆ ನಾಡೇ ಇಲ್ಲ. ಭೀಷ್ಮ ಮತ್ತು ಅರಮನೆ ವಿದುರನಿಗೆ ಆ ವಯಸ್ಸಿನಲ್ಲಿ ಕೊಟ್ಟ ಎತ್ತರದ ಗೌರವ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಭೀಷ್ಮ ವಿದುರನ ಜೊತೆ ಅತ್ಯಂತ ಆಪ್ತವಾಗಿದ್ದ ಅಂತ ನೀವು ಹೇಳಿದ್ರಿ. ಈ ವಿದುರನ ಬಗ್ಗೆ ಒಂದಷ್ಟು ಮಾತುಗಳಿದ್ದಾವೆ. ಆತನಿಗೂ ಸಹ ಪಾಂಡು ಮತ್ತು ಧೃತರಾಷ್ಟ್ರನ ಹಾಗೆ ಅಧಿಕಾರದ ಒಂದು ಹಕ್ಕು ಇತ್ತ ಇಲ್ವಾ ಅನ್ನೋದು ಪ್ರಶ್ನೆ ಬರ್ತದೆ. ಇದೆಲ್ಲ ಇದ್ದರೂ ಕೂಡ ವಿದುರ ಅರಮನೆಯಲ್ಲೇ ಇದ್ದವನು, ಒಂದು ರೀತಿಯಲ್ಲಿ ರಾಜರ ಬದುಕನ್ನೇ ಬದುಕಿದವನು. ಎಲ್ಲ ಇದ್ದು ಏನೂ ಇಲ್ಲದ ಒಂದು ಅನಾಥ ಪ್ರಜ್ಞೆ ಏನಾದರೂ ವಿದುರನಿಗೆ ಕಾಡ್ತಾ ಇತ್ತಾ? ಅದು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನಾದರೂ ಪ್ರಕಟ ಆಗಿತ್ತಾ? ಇದನ್ನು ಹೇಗೆ ವಿಶ್ಲೇಷಿಸ್ತಾರೆ? ಇಲ್ಲ, ವಿದುರನ ವಿಷಯದಲ್ಲಿ ಅವನಿಗೆ ಹಾಗೇನು ಕಾಣಲಿಲ್ಲ. ವಿದುರ ಅವನು ಬಹಳ ಅದ್ಭುತವಾದ ವ್ಯಕ್ತಿತ್ವ ಅವನದ್ದು. ಅಂದರೆ ಅವನು ಮಹಾಭಾರತದಲ್ಲಿ ಕೃಷ್ಣನ ನಂತರ, ಅಂದರೆ ಕೃಷ್ಣನನ್ನು ಭಗವಂತ ಅಂತ ಅಲ್ಲ, ಮಹಾಭಾರತದ ಒಳಗಡೆ ನಾವು ನೋಡ್ತಾ ಹೋದಾಗ ಕೃಷ್ಣನ ಅನಂತರ ಒಂದು ಬಹಳ ಸ್ಪಷ್ಟತೆ ಇರುವ ಒಬ್ಬ ವ್ಯಕ್ತಿಯಾಗಿ ವಿದುರ ಕಾಣ್ತಾನೆ. ಅವನಿಗೆ ಅನಾಥ ಪ್ರಜ್ಞೆ ಅನ್ನೋದು ಕಾಡೋದಕ್ಕೇನೂ ಇರಲಿಲ್ಲ ಅಂಶ. ಯಾಕೆ ಹೇಳ್ತೀನಿ ಅಂತ ಅಂದರೆ, ಈಗ ಅವನು ಅರಮನೆಯಲ್ಲಿ ಹುಟ್ಟಿದ, ಹಸ್ತಿನಪುರದ ಅರಮನೆಯಲ್ಲಿ ಹುಟ್ಟಿದ, ಆಕಸ್ಮಿಕವಾಗಿ ಹುಟ್ಟಿದ. ಅಂದರೆ ಅಂಬಿಕೆ ಅಂಬಾಲಿಕೆಯರಿಗೆ ನಿಯೋಗ, ಅಲ್ಲಿ ರಾಜಕುಮಾರರು ಹುಟ್ಟಬೇಕು ಅಂತ. ಅಂಬಿಕೆ ಎರಡನೇ ಸಲ ಒಪ್ಪಲಿಲ್ಲ. ಮೊದಲನೇ ಸಲ ಹೋದರು, ಆಗಲೂ ಅವಳಿಗೆ ಮನಸ್ಸಿಲ್ಲ. ಸತ್ಯವತಿಯ ಒತ್ತಾಯಕ್ಕೆ ಹೋದ್ಲು, ಕಣ್ಣು ಮುಚ್ಚಿಕೊಂಡ್ಲು. ಅದರಿಂದಾಗಿ ಕುರುಡ ಹುಟ್ಟುತ್ತಾನೆ ಅಂತ ವ್ಯಾಸರು ಹೇಳಿದ್ರು. ಎರಡನೇ ಸಲ ಅಂಬಾಲಿಕೆ ಮೈ ಬಿಳಿಚಿಕೊಳ್ತು, ಅವಳು ಒಪ್ಪಿರಲಿಲ್ಲ ಮನಸ್ಸಿನಿಂದ. ಹಾಗಾಗಿ ಪಾಂಡುರೋಗ ಇರೋವನು ಹುಟ್ಟುತ್ತಾನೆ ಅಂತಂದಾಗ, ಸತ್ಯವತಿಗೆ ಒಬ್ಬ ರಾಜಕುಮಾರ ಅಂತಂದಾಗ, ರಾಜ ಅಂತಂದಾಗ ಯಾವುದೂ ದೋಷ ಇಲ್ಲದೆ ಇರೋನು ಬೇಕು ಅಂತ ಮತ್ತೆ ಅಂಬಿಕೆಯನ್ನು ಒತ್ತಾಯ ಮಾಡಿ ಕಳಿಸಿದಾಗ ಅವಳೊಬ್ಬ ದಾಸಿಯನ್ನು ಕಳಿಸಿದ್ಲು, ತನ್ನ ಸೇವಕಿಯನ್ನು ಕಳಿಸಿದ್ಲು. ಆ ಸೇವಕಿ ವ್ಯಾಸರನ್ನು ಬಹಳ ಗೌರವದಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ಲು. ಹಾಗಾಗಿ ಅವನು ವಿದುರ ಹುಟ್ಟಿದ. ಹಾಗಾಗಿ ಆ ಮೂರು ಜನರ ಹುಟ್ಟಿನ ವಿಷಯದಲ್ಲಿ ಆ ಹೊತ್ತಿನ ಅವರ ಮನೋಭಾವ ಅನ್ನೋದು ಏನಿತ್ತು ಅದು ಕೆಲಸ ಮಾಡಿದೆ. ಹಾಗಾಗಿ ಧೃತರಾಷ್ಟ್ರನಲ್ಲೊಂದು ದೋಷ, ಪಾಂಡುವಿನಲ್ಲೊಂದು ದೋಷ ಬಂತು, ವಿದುರನಲ್ಲಿ ದೋಷವೇ ಇಲ್ಲ. ಆದರೆ ಸಿಂಹಾಸನಕ್ಕೆ ಹಕ್ಕುದಾರನ ಅಂತ ಅಂದರೆ ಅವತ್ತಿದ್ದಿದ್ದು ವಂಶ ಪಾರಂಪರ್ಯದ ವಿಷಯ. ವಿದುರನಿಗೆ ಸಂಬಂಧವೇ ಇಲ್ಲ ಅದು. ಯಾಕೆ ಅಂದರೆ ತಂದೆ ಯಾರು? ವ್ಯಾಸರು. ತಾಯಿ ಯಾರು? ಅರಮನೆಯಲ್ಲಿ ಸೇವಕಿಯಾಗಿದ್ದವಳು. ಅದು ನಿಯೋಗ ಅಂತ ಕೂಡ ಅದು ಕರೆಸ್ಕೊಳ್ಳಲ್ಲ. ನಿಯೋಗ ಅಂತ ಅನ್ನೋದು ಇಲ್ಲಿಗೆ ಮಾತ್ರ. ಹೌದು. ವ್ಯಾಸರು ಮತ್ತು ಒಬ್ಬ ಸೇವಕಿಯ ಮಗ ವಿದುರ. ಹಾಗಾಗಿ ಹಸ್ತಿನಪುರದ ಸಿಂಹಾಸನಕ್ಕೆ ಅವನಿಗೆ ಯಾವ ಸಂಬಂಧವೂ ಇಲ್ಲ. ಅಲ್ಲಿಯ ಪ್ರಜೆಯ ಅಂತ ಅನ್ನೋದಾದರೆ, ಹಿಂದೆ ಪ್ರಜೆ ಅನ್ನೋದಕ್ಕೆ ಈಗಿನ ವ್ಯವಸ್ಥೆ ಏನು ಇರ್ತಿರಲಿಲ್ಲ. ನಾಗರಿಕತ್ವ ಅಂತ ಅನ್ನೋದಕ್ಕೆ ಯಾರೆಲ್ಲೋ ಬದುಕಿದ್ರು ಅವರಲ್ಲೇ ಬದುಕ್ತಾ ಇರ್ತಾಯಿದ್ರು. ಈಗ ಅವನು ಎಲ್ಲಿ ಅಂತ ಅಂದರೆ, ಅವನು ವ್ಯಾಸರ ಮಗ ಆಗಿರೋದ್ರಿಂದ ವ್ಯಾಸರ ದೇಶ ಯಾವುದೋ ಅಲ್ಲಿಯ ಪ್ರಜೆ ಆಗಬೇಕು ಅವನು. ವ್ಯಾಸರೆಲ್ಲ ದೇಶ ಅಂತಲೇ ಇಟ್ಕೊಂಡವರಲ್ಲ, ಋಷಿಗಳೆಲ್ಲ ದೇಶ ಅಂತ ಇಟ್ಕೊಳ್ತಾ ಇರಲಿಲ್ಲ. ತಾಯಿ ಇಲ್ಲಿ ಅವಳು, ತಾಯಿ ಇಲ್ಲಿದ್ದವಳು. ಇಲ್ಲಿಯವಳೇನಾ, ಅವಳು ಎಲ್ಲಿಂದಲಾರು ಬಂದ ಗೊತ್ತಿಲ್ಲ. ಈಗ ಸಾಧಾರಣ ಹೇಗಿರ್ತಾ ಇತ್ತು ಅಂದರೆ, ರಾಜಕುಮಾರಿಯರನ್ನು ಇನ್ನೊಂದು ಕಡೆಗೆ ವಿವಾಹ ಮಾಡಿಕೊಟ್ಟಾಗ ಅವಳ ಜೊತೆಗೆ ಸಾವಿರಾರು ದಾಸಿಯರನ್ನು ಇವರೇ ಕಳಿಸ್ತಾ ಇದ್ರು, ಸೇವಕಿಯರನ್ನು. ಯಾಕೆ ಅಂತ ಕೇಳಿದರೆ, ಇವರ ಸುತ್ತ ಇವರ ಕಡೆಯವರೇ ಇರೋ ಹಾಗೆ ಮಾಡ್ತಾಯಿದ್ರು ಹಿಂದೆ. ಯಾವುದೋ ಊರಿಗೆ ಹೋಗಿ ಅಲ್ಲಿ ಅರಮನೆ ಅಂತ ಅಂದಾಗ ಇವರು ಏಕಾಂಗಿಯಾಗಿ ಅಲ್ಲಿ ಕಳಿಸ್ತಾ ಇರಲಿಲ್ಲ. ಬಹಳ ಯೋಜಿತವಾಗಿದೆ ಅಲ್ಲಿ. ಎಲ್ಲ ತರಹದವರು ಇವರು ಸುತ್ತ ಇರ್ತಾಯಿದ್ರು. ಯಾಕೆ ಅಂದರೆ ಅರಮನೆ ಅಂತ ಅನ್ನೋ ಅಲ್ಲಿ ಯಾವಾಗಲೂ ಅಪಾಯವೂ ಇರುತ್ತೆ. ಹಲವು ರಾಣಿಯರು, ಅವ್ರ ಮಕ್ಕಳು, ಇನ್ನೊಂದು ಅಧಿಕಾರ, ಅದರ ದಾಹ, ಯಾರನ್ನು ಕೊಲ್ಲೋದಂತೆ ಅಂತ. ಹಾಗಾಗಿ ತಮ್ಮ ಮಗಳನ್ನು ರಕ್ಷಿಸುವರು ಬೇಕು ಅಂತ ಇವ್ರ ಜನರನ್ನೇ ಕಲಿಸ್ತಾ ಇರ್ತಿದ್ರು. ಹಾಗಾಗಿ ಕಂಫರ್ಟ್ ಝೋನು ಇರ್ತಿತ್ತು, ಕಂಫರ್ಟ್ ಝೋನೇ ಅವಳಿಗೆ. ಯಾಕೆಂದರೆ ಅವಳು ಬಾಲ್ಯದಿಂದ ಯಾರನ್ನ ನೋಡ್ಕೊಂಬಂದಿದ್ಲು ಅವರೇ ಅವಳ ಜೊತೆಗಿರ್ತಾ ಇದ್ರು. ಅವಳ ಬೇಕು ಬೇಡ ಎಲ್ಲ ಗೊತ್ತಾಗ್ತಾ, ಅವಳು ಸಂರಕ್ಷಿತವಾಗಿರ್ತಾ ಇದ್ಲು.
ಹಾಗಾಗಿ ಇವಳು ಬಂದವಳಾಗಿರಬಹುದು. ಈಗ ಅಂಬಿಕೆ ಅವಳನ್ನು ಕಳಿಸಿದಾಳೆ ಅಂತ ಅಂದರೆ, ಈಗ ಅಂಬಿಕೆ ಬಂದಿದ್ದು ಕಾಶಿಯಿಂದ, ಅಂಬಿಕೆ ಅಂಬಾಲಿಕೆ ಇಬ್ಬರು ಕಾಶಿ ರಾಜಕುಮಾರಿಯರು. ಹಾಗಾಗಿ ಇವಳು ಕಾಶಿಯಿಂದ ಕುರುಜಾಂಗಲಕ್ಕೆ ಹೋಗಿದ್ದಿರಬಹುದು, ಅಥವಾ ಅಲ್ಲಿ ಅವಳೇನೋ ಆಗಿರಬಹುದು, ಗೊತ್ತಿಲ್ಲ. ಬಟ್ ಒಟ್ಟು ಆಗಂತೂ ಅವಳಲ್ಲಿದ್ಲು. ಹಾಗಾಗಿ ವಿದುರ ಎಲ್ಲಿಯವನು ಅಂತ ಪ್ರಶ್ನೆ ಬಂದರೆ, ಸಿಂಹಾಸನ ಅಂತೂ ಅವನಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಎಲ್ಲಿಯವನು ಅಂತ ಯೋಚನೆ ಮಾಡಿದರೆ, ಅವನ ತಾಯಿಯ ನಾಡೂ ಗೊತ್ತಿಲ್ಲ, ತಂದೆಗೆ ನಾಡೇ ಇಲ್ಲ. ಹಾಗಾಗಿ ಅವನು ಎಲ್ಲಿಗೂ ಸಲ್ಲಬಹುದು. ಆದರೆ ಅವನನ್ನು ಅರಮನೆ ಸ್ವೀಕಾರ ಮಾಡಿತು. ಈಗ ಈ ಇಬ್ಬರು ಮಕ್ಕಳನ್ನು ಬೆಳೆಸಿ ಅವನನ್ನು ಹೊರಗೆ ಕಳಿಸ್ಬೋದಿತ್ತು. ಹೊರಗೆ ಅಂದರೆ ಎಲ್ಲಿಗೆ? ಈಗ ಆ ಸೇವಕಿಗೆ ಊರಲ್ಲೊಂದು ಮನೆ ಇರುತ್ತಲ್ಲ, ಹೌದು, ನೀನು ಒಬ್ಬ ಪ್ರಜೆ ಸೇವಕಿ ಜೊತೆ ಅಲ್ಲಿ ಬದುಕೋ, ಆಮೇಲೆ ನೀ ಏನು ಬೇಕಾದ್ರೂ ಓದ್ಕೋ, ಏನು ಬೇಕಾದ್ರೂ ಕಲ್ತ್ಕೋ, ಏನು ಬೇಕಾದ್ರೂ ಉದ್ಯೋಗ ಮಾಡು ಅಂತ. ಆದರೆ ಹಾಗೆ ಮಾಡಲಿಲ್ಲ ಅವರು. ಧೃತರಾಷ್ಟ್ರ ಪಾಂಡವಿನ ಜೊತೆಗೇ ವಿದುರನನ್ನು ಬೆಳೆಸಿದ ಭೀಷ್ಮ. ಅವರೆಲ್ಲಿ ಕಲ್ತರೋ ಅಲ್ಲೇ ಇವನು ಕಲ್ತ. ಅವರಿಗೇನು ವ್ಯವಸ್ಥೆನೋ ಅದೇ ವ್ಯವಸ್ಥೆ ಇವನಿಗೆ, ರಾಜಕುಮಾರರಿಗಿರುವ ವ್ಯವಸ್ಥೆಯೇ ವಿದುರನಿಗೆ. ಎಲ್ಲಿಯವರೆಗೆ ಅಂದರೆ, ಮಹಾಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಧೃತರಾಷ್ಟ್ರ ಪಾಂಡು ವಿದುರ ಹುಟ್ಟಿದ್ರು ಅಂತ ಅವರದೆಲ್ಲ ಕತೆ ಹೇಳುತ್ತೆ. ಅವ್ರು ಬರಬೇಕಲ್ಲ, ಅವರು ಹುಟ್ಟಿದ್ರು, ಬೆಳೀತಾ ಇದ್ದಾರೆ, ಅವ್ರು ಕಲಿತಾ ಇದ್ದಾರೆ ಅಂತ ಹಿಂಗೆ ಕತೆ ಹೇಳ್ತಾರೆ. ಅವನೇ ಬರಬೇಕಲ್ಲ. ಅದ್ರಲ್ಲಿ ಬರೋ ಧೃತರಾಷ್ಟ್ರ ಪಾಂಡು ಅಲ್ಲ, ಮೊದಲು ವಿದುರ ಬರ್ತಾನೆ. ಭೀಷ್ಮ ವಿದುರನಲ್ಲಿ ಸಲಹೆ ಕೇಳ್ತಾನೆ. ಏನು ಸಲಹೆ ಅಂತ ಅಂದರೆ, ಧೃತರಾಷ್ಟ್ರ ಮತ್ತು ಪಾಂಡು ಅವರಿಗೆ ಮದುವೆ ಮಾಡಬೇಕು, ನಿನಗೇನು ಅನಿಸತ್ತೆ? ಸಮಯ ಬಂದಿದೆ ಅಂತ ಅನ್ಸತ್ತಾ? ಯಾವ ರಾಜಕುಮಾರಿಯರನ್ನ ಕರ್ಕೊಂಬಂದು ವಿವಾಹ ಮಾಡ್ಬೋದು ಅಂತ ಭೀಷ್ಮ ವಿದುರನಲ್ಲಿ ಸಲಹೆ ಕೇಳ್ತಾನೆ. ಧೃತರಾಷ್ಟ್ರನಲ್ಲಿ ಕೇಳೋದಲ್ಲ, ಹಿರಿಯವನವನು. ಪಾಂಡುವಿನಲ್ಲೂ ಕೇಳೋದಲ್ಲ, ನಿಮ್ಮಿಬ್ಬರಿಗೆ ಮದುವೆ ಮಾಡಬೇಕು, ಯಾರಾಗಬಹುದು ಅಂತ. ಭೀಷ್ಮ ಹೋಗಿ ಕೇಳೋದು ವಿದುರನಿಗೆ. ಒಂದೇ ಏಜಿನ ಮಕ್ಕಳು, 3 ಜನ. ಅವನು ಏನೂ ಅಲ್ಲ. ಭೀಷ್ಮ ಯಾರ ಹತ್ರ ಮಾತಾಡ್ತಾನೆ ಅಂದರೆ ವಿದುರನ ಹತ್ರ ಅಂತ. ಅಂದರೆ ಅದು ಭೀಷ್ಮ ಮತ್ತು ಅರಮನೆ ವಿದುರನಿಗೆ ಆ ವಯಸ್ಸಿನಲ್ಲಿ ಕೊಟ್ಟ ಎತ್ತರದ ಗೌರವ ಏನು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ವಿದುರನನ್ನು ಬಹಳ ಎತ್ತರದಲ್ಲಿ ನೋಡಿದ್ರು ಅವರು. ಹಾಗಾಗಿಯೇ ಅವನು ಸಹಜವಾಗಿಯೇ ಮಂತ್ರಿಯಾದ. ಪಾಂಡು ರಾಜನಾಗ್ತಾ ಇದ್ದ ಹಾಗೆ ಅವನು ಮಂತ್ರಿ ಆಗಿರ್ತಾನೆ. ಪಾಂಡುವಿಗೆ ಮಂತ್ರಿ ಆದ ಅವನು. ಧೃತರಾಷ್ಟ್ರನಿಗೂ ಅವನೇ ಮಂತ್ರಿ. ಆಮೇಲೆ ಯುದ್ಧ ಮುಗಿದು ಯುಧಿಷ್ಠಿರ ಆಳುವಾಗಲೂ ವಿದುರ ಮಂತ್ರಿಯೇ. ಮಂತ್ರಿ ಅಂದರೆ ಸಾಮಾನ್ಯ ಮಂತ್ರಿ ಅಲ್ಲ, ಪ್ರಧಾನ ಮಂತ್ರಿಯೇ ಅವನು. ಮಂತ್ರಿಗಳಲ್ಲಿ ಪ್ರಧಾನನೇ ವಿದುರ. 3 ಜನಕ್ಕೆ, ಪ್ರಾಯಶಃ 4 ಜನಕ್ಕೆ. 4 ಜನಕ್ಕೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪಾಂಡು ಧೃತರಾಷ್ಟ್ರ ಇಬ್ಬರು ಪಾಂಡುವನ್ನು ರಾಜನನ್ನಾಗಿಸೋದಕ್ಕಿಂತ ಮೊದಲು ವಿಚಿತ್ರ ವೀರ್ಯ ಸತ್ತೋದ. ಈ ಮಕ್ಕಳು ಹುಟ್ಟಿ ಬೆಳೀತಾ ಇದ್ದಾರೆ. ಸಿಂಹಾಸನಕ್ಕೆ ಇವರು ಉತ್ತರಾಧಿಕಾರಿಯಾಗಿ ಇವರನ್ನು ಕೂರಿಸಿಲ್ಲ. ಆಗ ಯಾರು ನೋಡಿಕೊಂಡಿದ್ದು ಅಂದರೆ, ರಾಜಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದವನು ಭೀಷ್ಮ. ಆ ಭೀಷ್ಮ ಮಕ್ಕಳ ಮದುವೆಗೆ ವಿದುರನಲ್ಲಿ ಸಲಹೆ ಕೇಳ್ತಾನೆ ಅಂದರೆ, ಪ್ರಾಯಶಃ ಅವತ್ತು ನೀವು ಸಲಹೆಯನ್ನು ರಾಜ್ಯಭಾರದ ವಿಷಯಕ್ಕೂ ಕೇಳ್ತಾ ಇದ್ದಿರಬಹುದು. ಹಾಗಾಗಿ ಭೀಷ್ಮನಿಗೂ ಮಂತ್ರಿ ಅಧಿಕೃತವಾಗಿ ಅಲ್ಲದೇ ಇದ್ದರು, ಪಾಂಡುವಿಗೆ ಅಧಿಕೃತ ಮಂತ್ರಿ, ಧೃತರಾಷ್ಟ್ರನಿಗೆ ಅಧಿಕೃತ ಮಂತ್ರಿ, ಯುಧಿಷ್ಠಿರನಿಗೆ ಅಧಿಕೃತವಾದ ಮಂತ್ರಿ. ಈ ಸ್ಥಾನ ವಿದುರನಿಗೆ ಯಾವಾಗಲೂ ಅಲ್ಲಿತ್ತು. ಹಾಗಾಗಿ ಅವನಿಗೊಂದು ಅನಾಥ ಭಾವ ಅನ್ನೋದಲ್ಲೆಲ್ಲೂ ಕಾಣಲೇ ಇಲ್ಲ. ಅವನನ್ನು ಜಗತ್ತು ಸ್ವೀಕಾರ ಮಾಡ್ತು ಅಂತ ಹೇಳಬೇಕು. ಈಗ ಈ ತರಹದ ಹುಟ್ಟುಗಳಾಗತ್ತಲ್ಲ, ಆ ಹುಟ್ಟುಗಳ ಆದಾಗ ಅವರನ್ನು ಸಮಾಜ ಸ್ವೀಕಾರ ಮಾಡೋದಿಲ್ಲ. ಆದರೆ ಮಹಾಭಾರತದಲ್ಲಿ ಗಮನಿಸಿದರೆ ಸಮಾಜ ಅವರನ್ನು ಸ್ವೀಕಾರ ಮಾಡಿದ್ದನ್ನು, ಅಂದರೆ ನೀನು ಬದುಕಿಕೋ ಅಂತ ತುತ್ತನ್ನು ಕೊಡೋದಲ್ಲ, ಅವರನ್ನು ಸಮಾಜದ ಮುಂಚೂಣಿಗೆ ತಂದು ನಿಲ್ಲಿಸೋದನ್ನು ಕಾಣ್ತೀವಿ. ಅದಕ್ಕೆ ಕರ್ಣನೂ ಉದಾಹರಣೆ, ವಿದುರನೂ ಉದಾಹರಣೆ. ಕರ್ಣನ ಬಗ್ಗೆ ಬಹಳ ತಪ್ಪು ಗ್ರಹಿಕೆಗಳಿವೆ, ಹಾಗಿಲ್ಲ, ಸುಮಾರು ಸಲ ಮಾತಾಡಿದ್ದೀವಿ ನಾವು ಅದನ್ನು. ಅವರಿಬ್ಬರನ್ನ ಇಡೀ ಸಮಾಜ ಸ್ವೀಕಾರ ಮಾಡಿದೆ. ನಿಮ್ಮ ಹುಟ್ಟು, ನೀವು ಎಲ್ಲಿ ಹುಟ್ಟಿದ್ರಿ, ನೀವು ದೊಡ್ಡ ವಂಶದವರ, ಸಣ್ಣ ವಂಶದವರ, ನಿಮ್ಮ ಕುಲ ಯಾವುದು ಅಂತೆಲ್ಲ ಪ್ರಶ್ನಿಸಿಲ್ಲ. ನಿಮ್ಮ ಯೋಗ್ಯತೆ ಇದೆಯಾ, ನಿಮಗೆ ಈ ಸ್ಥಾನ ಇದೆ ಸಮಾಜದಲ್ಲಿ ಅಂತ ವಿದುರನಿಗೂ ತೋರಿಸಿದೆ ಮತ್ತು ಕರ್ಣನಿಗೂ ತೋರಿಸಿದೆ ಮಹಾಭಾರತ. ಅಂದರೆ ಆ ಕಾಲದ ಯೋಚನೆ ಆಗಿತ್ತು ಅಂತ ಅರ್ಥ. ಹಾಗಾಗಿ ವಿದುರನಿಗೆ ಒಬ್ಬ ದಾಸಿಯ ಮಗ ಅಷ್ಟೇ, ಹಸ್ತಿನಾಪುರಕ್ಕೇನು ಸಂಬಂಧ, ನಮ್ಮ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವಳು ಮಗ ಅಷ್ಟೇ. ಆದರೆ ಅವನನ್ನು ಹಾಗೆ ನೋಡಿಯೇ ಇಲ್ಲ. ಆ ಎತ್ತರಕ್ಕೆ ಅವನನ್ನು ಏರಿಸ್ಕೊಂಡೇ ನೋಡಿದ್ರು. ಅವನ ವ್ಯಕ್ತಿತ್ವ ಅನ್ನೋದಂತೂ ಹಾಗೆಯೇ ಇತ್ತದು. ಅಂದರೆ ಒಂದು ತುಂಬಿದ ಕೊಡ, ಅದು ತುಳುಕಾಡೋದಿಲ್ಲ, ಒಂದು ಪ್ರಬುದ್ಧತೆ, ಪ್ರಾಜ್ಞ, ತುಂಬ ಚೆನ್ನಾದ ಅಧ್ಯಯನ.
ಅಧ್ಯಯನದ ಜೊತೆಗೆ ಒಂದು ಅವಗಾಹನೆ ಅಂತ ಒಂದು, ಅಂದರೆ ಓದ್ಬೋದು, ಏನನ್ನು ಬೇಕಿದ್ರು ತಿಳ್ಕೊಳ್ಬಹುದು, ಅದರಿಂದಾಗಿ ನಮ್ಮೊಳಗೊಂದು ಪಾಕ ಆಗಬೇಕಲ್ಲ, ಅದನ್ನು ಅವಗಾಹನೆ ಅಂತ ಕರೆಯೋದಾದರೆ ಅದು ಅದೆಲ್ಲ ಎಲ್ಲರಿಗಿಂತ ಹೆಚ್ಚು ಅವನಲ್ಲಿ ಕಾಣಿಸುತ್ತೆ. ಯಾಕೆಂದರೆ ಕೊನೆಯ ಹಂತದಲ್ಲಿ ಕೂಡ ಧೃತರಾಷ್ಟ್ರ ಅವನ ಮಾರ್ಗದರ್ಶನ ಕೇಳ್ತಾನೆ. ಈಗ ವಿದುರ ನೀತಿ ಅಂತ ಒಂದು ಹುಟ್ಟತ್ತಲ್ಲ, ಭಾಳ ಪ್ರಸಿದ್ಧವಾಗಿದೆಯಲ್ಲ. ವಿದುರ ನೀತಿ ಬಂದಿದ್ದು ಯಾವಾಗ ಅಂದರೆ ಯುದ್ಧ ಆರಂಭ ಆಗಬೇಕು ಅನ್ನೋ ಹೊತ್ತಿನಲ್ಲಿ. ಇನ್ನೇನು ಯುದ್ಧ ಆರಂಭ ಆಗಬೇಕು ಅಂತ, ಇನ್ನೇನು ಯುದ್ಧ ಆರಂಭ ಆಗಬೇಕು ಅಂತನ್ನುವಾಗ ಧೃತರಾಷ್ಟ್ರ ಅಲ್ಲ, ವಯೋವೃದ್ಧರು. ಅಷ್ಟು ವಯೋವೃದ್ಧ ಅವಸ್ಥೆಯಲ್ಲೂ ಧೃತರಾಷ್ಟ್ರ ವಿದುರನ ಸಲಹೆ ಕೇಳ್ತಾನೆ ಅಂತ ಅಂದರೆ ಹೇಗಿದ್ದಿರಬೇಕು ಅವನು ಅಂತ. ಈಗೆಲ್ಲೋ ಆರಂಭದಲ್ಲಿ ಧೃತರಾಷ್ಟ್ರ ರಾಜ ಆದ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ನಿರ್ಣಯ ತಗೊಳ್ಳೋದಕ್ಕೆ ವಿದುರನ ಸಹಕಾರ ತಗೋತಾನೆ ಅಂತ ಅಲ್ಲ. ಸುದೀರ್ಘ ಕಾಲ ಆಳ್ವಿಕೆಯನ್ನು ಮಾಡಿದ ಮೇಲೂ ಧೃತರಾಷ್ಟ್ರನಿಗೆ ವಿದುರನ ಸಲಹೆ ಬೇಕು ಅಂತ ಅನ್ನೋದು ಅವನ ಎತ್ತರವನ್ನು ತೋರಿಸುತ್ತೆ. ಹಾಗಾಗಿ ಬಹಳ ಪ್ರಬುದ್ಧವಾಗಿ ಬದುಕಿ ಹೋದ ಅವನು. ಅಂದರೆ ವಿದುರನಿಗೆ ಜ್ಞಾನ ಇತ್ತು, ಆ ಜ್ಞಾನವನ್ನು ತಾವು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಸಲಹೆ ಕೇಳ್ತಾ ಇದ್ರು. ಆ ಜ್ಞಾನದ ಜೊತೆಗೆ ಆತನ ಮೇಲೂ ಒಂದು ನಂಬಿಕೆ ಅನ್ನೋದಿತ್ತು. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲಿ ಅವರನ್ನು ಸಲಹೆ ಕೇಳ್ತಾ ಇದ್ರು. ಯಾಕಂದರೆ ನಂಬಿಕೆ ಇದ್ದವರಿಂದ ಸಲಹೆ ಕೇಳಿದಾಗ ಸಿಗುವಂಥ ಒಂದು ಸಮಾಧಾನನೇ ಬೇರೆ. ಬರೀ ಜ್ಞಾನಕ್ಕೋಸ್ಕರ, ಅರಿವಿಗೋಸ್ಕರ ಸಮಾಧಾನ ಮಾಡ್ಕೊಳ್ಳೋದೇ ಬೇರೆ ಅಲ್ವಾ? ಹೌದು, ಅಪಾರವಾದ ನಂಬಿಕೆ ಇತ್ತು. ಅದೇ ಭಾಳ ಒಳ್ಳೆ ಪಾಯಿಂಟ್ ನೀವು ಎತ್ತಿದ್ದು. ಈ ನಂಬಿಕೆ ಅನ್ನೋದಲ್ಲಿ ಯಾಕೆ ಮುಖ್ಯ ಆಗುತ್ತೆ ವಿದುರನ ವಿಷಯಕ್ಕೆ ಅಂದರೆ, ಬಾಯಿ ತೆಗೆದ್ರೆ ಪಾಂಡವರ ಪರ ಮಾತಾಡ್ತಾನವನು. ಇವ್ರ ಎದುರಿಗೆ ನೇರನೇ ನಿಮ್ಮದು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ಅಂತಲೇ ಹೇಳ್ತಾನೆ. ಅಂದರೆ ವಿರೋಧಿಗಳ ಪರವಾಗಿ ನಿಂತಿದ್ದಾನೆ, ಆದರೆ ಅವನನ್ನೇ ನಂಬ್ತಾರೆ ಇವರು. ಮತ್ತು ಅವನು ಎಷ್ಟು ಚೆನ್ನಾಗಿ ಇದ್ದ ಅಂದರೆ, ಈಗ ದುರ್ಯೋಧನನಿಗೂ ಈಗ ದುರ್ಯೋಧನ ಅವನನ್ನು ಒಪ್ಪಲೇಬಾರದು ಯಾವ ಹಂತದಲ್ಲೂ. ಆದರೆ ದುರ್ಯೋಧನನೂ ಅವನ ಮಾತು ಕೇಳ್ತಿದ್ದ ಅಂತ. ದುರ್ಯೋಧನನೂ ಅವನ ಮಾತು ಕೇಳ್ತಾ ಇದ್ದ. ಎಲ್ಲಿ ಕಾಣಿಸುತ್ತೆ ಅಂತ ಅಂದರೆ, ಈಗ ಶ್ರೀಕೃಷ್ಣ ಸಂಧಾನಕ್ಕೆ ಬರ್ತಾನಲ್ಲ, ಆಗ ಇವನು ಸಭಾತ್ಯಾಗ ಮಾಡ್ತಾನೆ ದುರ್ಯೋಧನ. ಸಭಾತ್ಯಾಗ ಮಾಡಿ ಹೊರಟೋಗ್ಬಿಡ್ತಾನೆ. ಅದು ಯಾರೋ ಒಬ್ಬ ಬಂದಿದ್ದಾನೆ ಪ್ರತಿನಿಧಿಯಾಗಿ, ಕೃಷ್ಣನಂತವನು ರಾಯಭಾರಿಯಾಗಿ ಮಾತಾಡ್ತಾ ಇದ್ದಾನೆ. ಮಾತಾಡಬೇಕು, ಅಲ್ಲ ಅಂದ್ರೆ ಅಲ್ಲ ಅಂತ ಹೇಳ್ಬೋದು, ಸಭಾತ್ಯಾಗ ಮಾಡಬಾರ್ದಲ್ಲ. ಇವರೇ ಸಭಾತ್ಯಾಗ ಮಾಡಿಬಿಟ್ರೆ ಅವ್ರು ಬಂದಾಗ ಎಷ್ಟು ಅವಮಾನಕರವಾದ ವಿಷಯ ಅದು. ಯಾರಿಗೆ ಅಂದರೆ ಕೃಷ್ಣನಿಗಲ್ಲ, ಇವರಿಗೆ ಅವಮಾನಕರವಾದ ವಿಷಯ. ಅಂದರೆ ಡಿಪ್ಲೊಮಸಿನೂ ನೀವು ಒಂದು ಮಾಡೋಕ್ಕೆ ಬರಲ್ಲ ಅಂತ ಆಗ್ಬಿಡತ್ತಲ್ಲ. ಧೃತರಾಷ್ಟ್ರನಿಗೆ ದುರ್ಯೋಧನ ವಾಪಸ್ ಬರಬೇಕಿದೆ, ಈಗ ಕರ್ಕೊಂಬರ್ಬೇಕಲ್ಲ. ಕಳಿಸೋದು ವಿದುರನನ್ನು, ಅವನನ್ನು ಸಮಾಧಾನ ಮಾಡಿ ವಾಪಸ್ ಕರ್ಕೊಂಬ ಅಂತ. ಈಗ ಯಾರನ್ನು ಕಳಿಸ್ಬೇಕು ಅಂತ ಅಂದರೆ ಶಕುನಿ ಕಳಿಸ್ಬೇಕು ಅಲ್ವಾ? ಆಪ್ತವಾಗಿದ್ದವನು ಅವನು ಮಾತು ಕೇಳ್ತಾನೆ, ಅಥವಾ ಇನ್ಯಾರೋ ಇದ್ದಿರ್ಬೋದು, ಎಲ್ಲ ಹೆಸರು ಅಲ್ಲಿ ಬಂದಿರೋದಿಲ್ಲ. ಅವನ ಆಪ್ತರು ಯಾರೋ ಇರ್ತಾರೆ. ಧೃತರಾಷ್ಟ್ರನಿಗೆ ಗೊತ್ತಿರುತ್ತೆ ಮಗನಿಗೆ ಆಪ್ತರು ಯಾರು ಮಾತು ಕೇಳ್ತಾನೆ ಅಂತ. ಆದರೆ ಅವನು ಕಳಿಸೋದು ವಿದುರನನ್ನು, ಮತ್ತು ವಿದುರ ಹೋಗಿ ಅವನನ್ನು ಮಾತಾಡಿಸಿ ವಾಪಸ್ ಕರ್ಕೊಂಬರ್ತಾನಲ್ಲ. ಇದರ ಅರ್ಥ ಏನು? ವಿದುರ ತನಗೆ ವಿರೋಧಿ ಅಂತ ಅವನಿಗೆ ಗೊತ್ತಿದೆ, ತನ್ನ ಪರ ಇಲ್ಲ ಅಂತ. ತನ್ನ ಪರ ಇಲ್ಲ ಅಂದರೆ ಪಾಂಡವರ ವಿಷಯದಲ್ಲಿ. ಆದರೂ ದುರ್ಯೋಧನನೂ ಅವನನ್ನು ನಂಬುತ್ತಾನೆ, ಧೃತರಾಷ್ಟ್ರನೂ ಅವನನ್ನು ನಂಬುತ್ತಾನೆ ಅಂತ. ಇದೆಯಲ್ಲ, ಈ ವ್ಯಕ್ತಿತ್ವ ಬಹಳ ಕಷ್ಟದ್ದು. ಹೌದು, ಮನೋಭಾವದ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ. ಹೌದು, ಎಂಥ ಮನೋಭಾವ ಇದ್ದಾಗ ಇದು ಸಾಧ್ಯ ಆಗತ್ತೆ ಅಂತ. ಸಹಜವಾಗಿ ನಮಗೆ ಹೆಂಗಾಗತ್ತೆ ಅಂತ ಅಂದರೆ, ನಾವು ಒಂದು ಸೈದ್ಧಾಂತಿಕವಾದ ವಿಷಯಕ್ಕೋ ಅಥವಾ ಈ ತಪ್ಪು ಸರಿ ಅನ್ನುವ ವಿಷಯಕ್ಕೋ, ಧರ್ಮ ಅನ್ನೋ ವಿಷಯಕ್ಕೋ ಯಾರನ್ನೋ ಒಪ್ತೇವೆ, ಯಾರನ್ನೋ ಒಪ್ಪೋದಿಲ್ಲ ಅಂತಂದು ಕೂಡಲೇ ನಾವು ಯಾರನ್ನು ಒಪ್ಪೋದಿಲ್ವೋ ಅವರ ವಿರೋಧಿಗಳಾಗ್ತೇವೆ. ನಾವು ವಿರೋಧಿಗಳಾಗ್ತೇವೆ ಅಂದರೆ ಏನು ಅಂದರೆ, ಅವರಿಗೆ ಕೆಡುಕನ್ನು ಬಯಸ್ತೇವೆ ಅಂತ. ಅವ್ರು ಹಾಳಾಗಿ ಹೋಗಲಿ, ಅವ್ರು ಹಾಳಾಗಿ ಹೋಗಬೇಕು ಅಂತಲೇ ಬಯಸ್ತೇವೆ. ಆದರೆ ವಿದುರ ಅದು ಹೇಗೆ ಸಾಧ್ಯ ಅಂತಲೇ ಗೊತ್ತಿಲ್ಲ. ಪಾಂಡವರಿಗೆ ಅನ್ಯಾಯವಾಗಬಾರದು ಅಂತ, ಆದರೆ ದುರ್ಯೋಧನನಿಗೆ ಅನ್ಯಾಯವಾಗಬೇಕು ಅಂತ ಇಲ್ಲ. ನಿರಂತರ ದುರ್ಯೋಧನ ಮಾಡ್ತಾ ಇರೋದು ತಪ್ಪು ಅಂತ, ಆದರೆ ದುರ್ಯೋಧನ ಹಾಳಾಗಬಾರದು ಅಂತ. ಈ ಮನಸ್ಥಿತಿ ಇದೆಯಲ್ಲ, ಇದು ಬೇಕಾಗಿರೋದು. ನಮಗೆ ಇದು ಬರೋಲ್ಲ. ಹೌದು ಹೌದು ಹೌದು, ಇದು ಬರೋಲ್ಲ. ಅವನು ಪ್ರತಿಕ್ಷಣದ ಒದ್ದಾಟದ ಮಾತಲ್ಲೂ ಅವನು ಹೇಳೋದು, ಪಾಂಡವರಿಗೆ ಅನ್ಯಾಯ ಆಯಿತು ಅಂತ ಹೇಳೋದಕ್ಕಿಂತಲೂ ಹೆಚ್ಚು ಈ ನಡೆಗಳಿಂದಾಗಿ ನೀನು ನಿನ್ನ ಮಗ ಹಾಳಾಗ್ತೀರಿ ಅಂತಲೇ ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗ್ತಾನೆ. ಅಂದರೆ ಒಂದು ಕಾಳಜಿಯೂ ಇತ್ತು ಬೈಯೋದರಲ್ಲಿ ಅಂತ. ತುಂಬ ಕಾಳಜಿ ಇತ್ತು. ಈ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸ ಮಾಡೋದು ಅನ್ನೋದು ಸುಲಭ ಅಲ್ಲ. ಅಲ್ಲಿ ನಿಂತ್ಕೊಂಡಿದ್ದಾನೆ, ಅವ್ರು ಸರಿ ಇದೆ ಅಂತ ಗೊತ್ತು, ಅವರಿಗೆ ತೊಂದರೆ ಆಗ್ತಾ ಇದೆ, ತೊಂದರೆ ಕೊಡ್ತಾ ಇರೋರು ಇವರು.
ಇವರು ಸಂಪೂರ್ಣ ಸರಿ ಇಲ್ಲ ಅಂತ ಗೊತ್ತು, ಆದರೆ ಈ ಕಾಳಜಿ ಉಳಿಸ್ಕೊಂಡಿರೋದು ಎರಡೂ ಕಡೆಗೂ, ಈ ಕಾಳಜಿ ಉಳಿಸ್ಕೊಂಡಿರೋದು ಇದೆಯಲ್ಲ, ಇದು ಬಹಳ ಕಷ್ಟದ್ದು. ಅಂದರೆ ಕಷ್ಟದ್ದು ಅಂದರೆ ಏನು ಅಂತ ಕೇಳಿದರೆ, ಮನಸ್ಸು ಯಾವ ಒಂದು ದಾರ್ಢ್ಯದಲ್ಲಿದ್ದಾಗ, ಎಷ್ಟು ಕ್ಲಾರಿಟಿ ಇದ್ದಾಗ ಈ ಮನೋಭಾವ ಬರೋದಕ್ಕೆ ಸಾಧ್ಯ. ನಮಗೆ ಬರೋಲ್ಲ ಅದು. ಯಾಕೆ ಅಂದರೆ ಇವನ ಮಾತನ್ನು ಪ್ರತಿ ಸಲ ಖಂಡಿಸ್ತಾರೆ ಅವರು. ಇದು ಹಿಂಗೆ ಮಾಡಬಾರದು ಅಂದರೆ ಇವನು ಮಾತಾಡಿದ ಕೂಡಲೇ ಅವರು ಬೈಯೋಕ್ಕೆ ಶುರು ಮಾಡ್ತಾರೆ. ಆದರೂ ಕಾಳಜಿ ಕಳ್ಕೊಳ್ಳಲ್ಲ ಇವನು. ಅವ್ರು ಹಾಳಾಗಬೇಕು ಅಂತ ಒಂದು ಕ್ಷಣವೂ ಬರೋಲ್ಲ ಅನ್ನೋ ನಿಷ್ಠೆ ಇದೆಯಲ್ಲ, ಅಪಾರವಾದದ್ದು ವಿದುರನದ್ದು. ಅಂದರೆ ಈಗ ವಿದುರನಿಗೆ ಹೇಳಿದರೆ ಅನ್ನದ್ರೋಣ ಅನ್ನೋ ಮಾತಿಗೆ ಹೊಂದತ್ತೆ. ಈ ಜಾಗ ನನಗದನ್ನು ಕೊಟ್ಟಿದೆ ಅಂತ, ಈ ಅರಮನೆ ಕೊಟ್ಟಿದೆ, ಈ ರಾಜವಂಶ ಕೊಟ್ಟಿದೆ, ಈ ಪ್ರಜೆಗಳು ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಯಾರೋ ಒಬ್ಬ ಸೇವಕಿಯ ಮಗ ನಾನು. ಎಲ್ಲಿಯೋ ತಪಸ್ಸು ಮಾಡುವ ಹಿಮಾಲಯದಲ್ಲಿ ಕುಳಿತು ಬದರಿಯಲ್ಲೋ ಕೇದಾರದಲ್ಲೋ ತಪಸ್ಸು ಮಾಡುವ ಋಷಿಯ ಮಗ ನಾನು. ಆದರೆ ಇಷ್ಟು ಸ್ಥಾನ ನನಗೆ ಕೊಟ್ಟಿದ್ದಾರೆ, ಇಷ್ಟು ಮಾನ ಕೊಟ್ಟಿದ್ದಾರೆ, ಗೌರವಿಸಿದ್ದಾರೆ. ಆ ನಿಷ್ಠೆಯನ್ನೇ ಇಟ್ಕೊಂಡು ಬೆಳ್ಕೊಂಡು ಹೋದ ಅವನು. ವಿದುರನ ನಿಷ್ಠೆ ಅನ್ನೋದೇ ಭಾಳ ಅದ್ಭುತವಾದದ್ದು. ನಿಷ್ಠೆ ಅನ್ನೋದಕ್ಕೆ ವಿದುರನನ್ನು ಹೆಸರಿಸಬೇಕು ವಾಸ್ತವವಾಗಿ. ಹಂಗೆ ನೋಡೇ ಇಲ್ಲ. ಅಷ್ಟು ಅಪಾರವಾದ ನಿಷ್ಠೆ ಇಟ್ಕೊಳ್ಳೋದು ಸುಲಭ ಅಲ್ಲವೇ ಅಲ್ಲ, ಸುಲಭ ಅಲ್ಲವೇ ಅಲ್ಲ. ರಾಜ ಬದಲಾಗ್ತಾ ಇದ್ದ, ಆದರೆ ಸಿಂಹಾಸನದ ಮೇಲಿನ ಇವನ ನಿಷ್ಠೆ ಬದಲಾಗ್ತಾ ಇಲ್ಲ. ಹಾಗಂತ ಅವ್ರು ಯಾರ ಮೇಲೂ ಯಾರಿಗೂ ಇವನು ದ್ವೇಷಿ ಅಲ್ಲ. ಪಾಂಡು ಇದ್ದ, ಧೃತರಾಷ್ಟ್ರ ಬಂದ, ಧೃತರಾಷ್ಟ್ರ ಹೋದ, ಯುಧಿಷ್ಠಿರ ಬಂದ, ಮೂರರಿಗೂ ಅವನು ವಿರೋಧಿ ಅಲ್ಲ. ಇವನು ಬಂದ ಅಂತ ಹಳೆಯ ರಾಜನ ವಿರೋಧಿಯೂ ಅಲ್ಲ. ಹಾಗೆ ನೋಡಿಕೊಂಡು ಹೋಗೋದು ಅನ್ನೋದಲ್ಲ ಇದೆಯಲ್ಲ, ಎಂಥ ಮನಸ್ಥಿತಿ ಇದ್ದಾಗ ಸಾಧ್ಯ ಆಗತ್ತೆ ಅಂತ. ಅಂದರೆ ನಿಷ್ಠೆ ಇಟ್ಟುಕೊಂಡು ಸಹ ನಿನ್ನ ತಪ್ಪನ್ನು ನೇರವಾಗಿ ಹೇಳುವಂಥ ಒಂದು ವ್ಯಕ್ತಿತ್ವ. ನಿಷ್ಠೆ ಇದ್ದು ತಪ್ಪನ್ನು ನೇರವಾಗಿ ಹೇಳುವಂಥದ್ದು. ತಪ್ಪಿದೆ ಅನ್ನುವ ಕಾರಣಕ್ಕಾಗಿ ಅವನನ್ನು ಕಿತ್ತಾಕುವ ಮನೋಭಾವವು, ಅವನು ಹಾಳಾಗೋಗ್ಲಿ ಅನ್ನುವ ಮನೋಭಾವವೂ ಅಲ್ಲ. ತಪ್ಪನ್ನು ಸರಿಪಡಿಸಬೇಕು, ವ್ಯಕ್ತಿಯನ್ನಲ್ಲ. ವ್ಯಕ್ತಿಯಲ್ಲಿರುವ ತಪ್ಪನ್ನು ಕಿತ್ತಾಕಬೇಕೇ ಹೊರತು ವ್ಯಕ್ತಿಯನ್ನಲ್ಲ ಅಂತ ಇದು ಕಾಣಿಸುತ್ತೆ ಅಲ್ಲಿ. ದುರ್ಯೋಧನನನ್ನು ಸರಿಪಡಿಸಬೇಕು, ಧೃತರಾಷ್ಟ್ರನನ್ನು ಸರಿಪಡಿಸಬೇಕು ಅಂತಲೇ ಹೊರತು ಹಾಳು ಮಾಡಬೇಕು ಅಂತ ಅಲ್ಲ. ಇದು ವಿದುರ. ಅಂದರೆ ಒಂದು ರೀತಿ ಅಜಾತಶತ್ರು ಅನ್ನೋ ರೀತಿಯಲ್ಲಿ ವಿದುರನನ್ನು ಅಜಾತಶತ್ರುವಾಗಿ ಬದುಕಿದ. ಹಾಗೆ ನಡ್ಕೊಳ್ಳಿಲ್ಲ ಅವನು. ಈಗ ಅಜಾತಶತ್ರು ಅಂತ ಹೇಳುವಾಗ ನಾವೇನು ಅನ್ಕೋತೀವಿ, ಅಜಾತಶತ್ರುವಾಗಿ ಬದುಕೋದಕ್ಕೆ ಅಂತ ಹೊರಟವರು. ಕೆಲವರಿಗೆ ಅಜಾತಶತ್ರುವಾಗಿರಬೇಕು ಅಂತ ಇರುತ್ತಲ್ಲ, ಅವರು ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಬದುಕ್ತಾ ಇರ್ತಾರೆ. ಅವರು ಯಾವುದೇ ವಿವಾದಕ್ಕೆ ಸಿಕ್ಕಾಕೊಳ್ಳಲ್ಲ. ಯಾರದ್ದು ನೀನು ತಪ್ಪಿದೆ ಅಂತ ಹೇಳಲ್ಲ. ತನ್ನ ಅಕ್ಕಪಕ್ಕದಲ್ಲಿದ್ದವರೇ, ಅಣ್ಣ, ತಮ್ಮ, ಗೆಳೆಯ, ಇನ್ನೊಬ್ರು ಯಾರೋ ದಿನ ಬರುತ್ತಲ್ಲ, ದಿನ ನಮ್ಮ ಸುತ್ತ ಇರೋರಲ್ಲಿ ಎರಡು ಬರುತ್ತೆ. ಯಾರೋ ಒಬ್ಬ ಸರಿ ಇರಲ್ಲ, ನಿನ್ನ ಸರಿ ಇಲ್ಲ ಅಂತ ನಾವು ಮುಖಕ್ಕೆ ಹೊಡೆದಂಗೆ ಹೇಳ್ತೀವಿ. ಈ ಡಿಪ್ಲೊಮ್ಯಾಟಿಕ್ ಆಗಿ ಬದುಕಿ ಹೀಗೆ ನಾನು ಸರಿ ಇದ್ದೀನಿ, ಎಲ್ಲರಿಂದ ಮೆಚ್ಚುಗೆ ತಗೋಬೇಕು ಅಂತ ಇರುವ ಜನ ಅವರು ಇದನ್ನೇ ಪಾಲಿಸ್ತಾರೆ. ಆದರೆ ಅವನು ಹಂಗಲ್ಲ ಅಲ್ಲ. ತಪ್ಪು ಕಂಡ್ರೆ ತಪ್ಪನ್ನು ಹೇಳುವವನೇ. ಅದು ಸಭೆಯೋ ಅದು ಎಲ್ಲಿ ಹೇಳಬೇಕೋ ಅಲ್ಲಿ ತಪ್ಪನ್ನು ಖಂಡಿಸ್ತಾನೆ. ಆದರೂ ಅಜಾತಶತ್ರು. ಯುಧಿಷ್ಠಿರನೋ ಅವನ ಮಾತು ಒಪ್ಕೋತಾನೆ, ದುರ್ಯೋಧನನೋ ಅವನ ಮಾತು ಒಪ್ಕೋತಾನೆ, ಪಾಂಡವ ಅವನ ಮಾತು ಒಪ್ಕೋತಾನೆ, ಧೃತರಾಷ್ಟ್ರನೋ ಅವನ ಮಾತು ಒಪ್ಕೋತಾನೆ, ಭೀಷ್ಮನೋ ಅವನ ಮಾತು ಒಪ್ಕೋತಾನೆ, ದ್ರೋಣರು ಅವನ ಮಾತು ಒಪ್ಕೋತಾರೆ. ನೀನು ಯಾರಪ್ಪ ಅಂದರೆ ಅವನು ಯಾರೂ ಅಲ್ಲ. ಅವನು ಇವ್ರು ಯಾರಿಗೇನೂ ಅಲ್ಲ. ಇವ್ರಿಗೇನು ಸಂಬಂಧ, ನೀನು ಏನೂ ಅಲ್ಲ. ಹೀಗೆ ಹೋಗೋದು ಅನ್ನೋದಿದೆಯಲ್ಲ, ಅದಷ್ಟು ಸುಲಭದ್ದಲ್ಲ. ಆದರೆ ಅದು ಒಬ್ಬ ವ್ಯಕ್ತಿಯಲ್ಲಿ ಬೇರೆ ಯಾವುದೇ ಹಿನ್ನೆಲೆ ಇಲ್ಲದೆ ವ್ಯಕ್ತಿತ್ವದಲ್ಲೇ ಅಂಥ ಸಾಮರ್ಥ್ಯ ಇದ್ದಾಗ ಮಾತ್ರ ಅದಾಗತ್ತೆ. ಈಗ ಅವರು ಸಹ ಚಿಕ್ಕಪ್ಪ ಅಂತ ಒಪ್ಕೋತಾರೆ. ಇವನು ಮನಃಪೂರ್ವಕ ಒಪ್ಕೋತಾರೆ. ಚಿಕ್ಕಪ್ಪನ ಸ್ಥಾನವೇ ಅವನಿಗಿದ್ದು ಎಲ್ಲರೂ ಒಪ್ಕೋತಾರೆ. ಅದು ವ್ಯಕ್ತಿತ್ವ ಅನ್ನೋದು ಅಷ್ಟು ಅದ್ಭುತವಾಗಿದ್ದರೆ ಮಾತ್ರ ಆಗತ್ತೆ ಅಂತ. ಏನು ಸಂಬಂಧ ಇಲ್ಲ, ಎಲ್ಲರಿಗೂ ಅವನೇ ಬೇಕು, ಎಲ್ಲರಿಗೂ ಅವನೇ ಬೇಕು. ಹಾಗೆ ಇಟ್ಕೊಳ್ಳೋದು ಅಷ್ಟು ಕಷ್ಟದ್ದದು. ಮತ್ತು ಅದು ಹೇಗೆ ಅವನು ಅಂತ ಅಂದರೆ, ಇಷ್ಟು ಇದರ ಜೊತೆಗೆ ಸೇರಿದಾನೆ ನೋಡಿ. ಇಷ್ಟು ಅವನಿಗೆ ಒಂದು ಇದು ಕಾಳಜಿ, ನೋವು, ಹಾಳಾಗೋಗುತ್ತಲ್ಲ, ಕುಲ ವಂಶ ನಾಶ ಆಗುತ್ತಲ್ಲ ಅಂತ ನೋವು. ಯಾರ ವಂಶ? ಅವನದ್ದಲ್ಲ. ಅವನ ಹೆಂಡತಿ ಮಕ್ಕಳಿಗೆ ಸಮಸ್ಯೆ ಆಗಿಲ್ಲ. ಅವನಿಗೆ ಹೆಂಡತಿ ಇದ್ಲು, ಮಕ್ಕಳಿದ್ರು, ವಿದುರನಂಥ ಮಕ್ಕಳು ಅಂತ ಉಲ್ಲೇಖ ಬರುತ್ತೆ. ಅವ್ರ ಬಗ್ಗೆ ಹೆಸರು, ಅವ್ರೇನು ಮಾಡಿದ್ರು, ಅವ್ರೇನು ಮಾಡ್ತಾಯಿದ್ರು, ಮುಂದೇನಾದರೂ ಅಂತ ಉಲ್ಲೇಖ ಇಲ್ಲ. ಆದರೆ ಅವನಂತೆಯೇ ಇರುವ ಮಕ್ಕಳಿದ್ರು ಅವನಿಗೆ ಅಂತ ಅಷ್ಟು ಉಲ್ಲೇಖ ಇದೆ ಅಲ್ಲಿ. ಅಂದರೆ ಅವನ ಸಂಸಾರ, ಅವನು ಬದುಕೋದಕ್ಕೆಲ್ಲ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಅವನು ನೊಂದಿದ್ದು ಯಾವುದಕ್ಕೆ? ಆ ವಂಶ ನಾಶ ಆಗತ್ತೆ, ಆ ಕುಲ ನಾಶ ಆಗತ್ತೆ. ಇಷ್ಟು ಅಂಟಿಕೊಂಡಿದ್ದ, ಇಷ್ಟು ಅದರ ಜೊತೆಗಿದ್ದ. ಆದರೆ ಕೊನೆಗೆ ಬದುಕು ಮುಗಿಸಿದ್ದು ಸನ್ಯಾಸಿಯಾಗಿ.
ವಿದುರನ ಬದುಕು ಮುಗಿಯೋದು ಸನ್ಯಾಸಿಯಾಗಿ. ಅಂದರೆ ಒಂದು ಸನ್ಯಾಸಿ ಅಂದರೆ ಹೇಗೆ, ಸನ್ಯಾಸವನ್ನು ಸಾಧನೆಗಾಗಿ ತೆಗೆದುಕೊಂಡಿದ್ದಲ್ಲ. ಓಕೆ. ಈಗ ಸಾಧನೆ ಮಾಡಬೇಕು ಅಂತಂದಾಗ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ನಮ್ಮ ಪರಂಪರೆಯಂತೆ. ಯಾಕೆ ಅಂದರೆ ಸನ್ಯಾಸದ ಧರ್ಮ ಇದೆಯಲ್ಲ, ಅದರ ಚೌಕಟ್ಟಿದೆಯಲ್ಲ, ಅದು ಯಾವುದರ ಜೊತೆಗೂ ಅಂಟಿರದಂತೆ ಮಾಡುತ್ತೆ ಆ ಚೌಕಟ್ಟು. ಯಾಕೆ ಅಂದರೆ ನೀನು ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಇವರನ್ನು ಮಾತಾಡಿಸ್ಬಾರ್ದು, ಇವ್ರ ಜೊತೆಗೆ ಇರಬಾರ್ದು, ಇವ್ರ ಜೊತೆ ಕೂರಬಾರ್ದು ಅಂತ ಮಾಡಿ 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 ವ್ಯಕ್ತಿಯನ್ನು ಇದೆಲ್ಲದರ ಜೊತೆಗಿನ ಅಂಟನ್ನು ಬಿಡಿಸೋದಕ್ಕೆ ಬೇಕಾಗುವಂತೆ ಸನ್ಯಾಸ ಧರ್ಮವನ್ನು ಹೆಣೆದುಕೊಟ್ಟಿದ್ದಾರೆ. ಹಂಗೆ ಸನ್ಯಾಸಿಯಾಗಿದ್ದಲ್ಲ ವಿದುರ. ಸನ್ಯಾಸ ಅನ್ನೋದು ಒಳಗಡೆ ರೂಪುಗೊಂಡು ಬಿಟ್ಟಿತ್ತು. ಹೊರಗೂ ಸನ್ಯಾಸಿ ಆದ ಒಂದು ದಿನ, ನಾನಿನ್ನು ಸನ್ಯಾಸಿ ಅಂತ ಹೇಳಿಕೊಂಡು ಹೊರಟ. ಅಂದರೆ ಈ ಪರಿಯಲ್ಲಿ ಇಷ್ಟು ಒಂದು ರಾಜಮನೆತನದ ಜೊತೆಗೆ ಅಂಟುಕೊಂಡು ಬದುಕಿಡಿ ಅವನೇನು ಬಡವನಾಗಿರಲಿಲ್ಲ. ಹೊರಗಡೆ ಎಲ್ಲ ವಿದುರನ ಭಾಗ್ಯವಿದು ಅಂತ, ಅಲ್ಲೇನೋ ಕೃಷ್ಣನಿಗೆ ಹಾಲು ಕೊಟ್ಟ, ಬಡವನ ಮನೆಗೆ ಬಂದೆ ಅಂತ ಹೇಳ್ದ ಅಂತಲ್ಲ, ಆ ಥರದ್ದೆಲ್ಲ ಕಥೆಗಳೆಲ್ಲ ಬಂದಿದೆ. ಕೃಷ್ಣ ಸಂಧಾನಕ್ಕೆ ಹೋದಾಗ ಅವನ ಮನೇಲಿ ಉಳ್ಕೋತಾನಲ್ಲ, ಹೌದು ಹೌದು, ನೀನು ಶ್ರೀಮಂತರ ಮನೇಲಿ ಉಳಿಲಿಲ್ಲ, ಬಡವನ ಮನೇಲಿ ಉಳಿದೆ. ಬಡವ ಅಲ್ಲ ಅವನು ಮಂತ್ರಿ, ಮಹಾಮಂತ್ರಿ ಅವನು. ಅವನಿಗೆ ಅವನು ಶ್ರೀಮಂತಿಕೆಯೇ ಅದು. ಅದ್ಭುತವಾಗಿ ಬದುಕಿದ್ದ ಅವನು. ಅಷ್ಟು ಶ್ರೀಮಂತಿಕೆ, ಅಷ್ಟು ಸಂಪತ್ತು, ಅಷ್ಟು ವ್ಯವಸ್ಥೆ, ಅಷ್ಟು ಅಧಿಕಾರ. ಎಷ್ಟು ವರ್ಷ ಅಧಿಕಾರ. ಆದರೆ ಅದನ್ನು ಅನುಭವಿಸ್ತಲೇ ಒಂದು ದಿವಸ ಇದ್ದಕ್ಕಿದ್ದಾಗ ವಾನಪ್ರಸ್ಥಕ್ಕೆ ಹೋದವನು ಒಂದು ಸನ್ಯಾಸಿ ಆಗಿಬಿಡೋದು ಅಂತ ಅಂದರೆ ಒಳಗಡೆಯಲ್ಲಿ ಮೊದಲಿನಿಂದ ಆ ಸನ್ಯಾಸದ ಭಾವ ಅನ್ನೋದು ಅವನಲ್ಲಿತ್ತು ಅಂತ. ಹಾಗಾಗಿ ಅಂಟಿಕೊಳ್ಳದೇ ಇದ್ದ ಅಂತ. ಅದರಿಂದ ನೀವು ಅನಾಥ ಭಾವ ಅನ್ನೋದೊಂದು ಅವನಿಗೆಲ್ಲರೂ ಕಾಡಿರ್ಬೋದಾ ಅಂತಂದ್ರಲ್ಲ, ಹೊರಗಡೆಯಿಂದಲೂ ಅವನಿಗೆ ಅನಾಥ ಭಾವ ಕಾಡೋದಕ್ಕೆ ಸಂಭವ ಇಲ್ಲ. ಅರಮನೆ ಅವನನ್ನು ಹಾಗೆ ನೋಡಿಕೊಂಡಿದೆ. ಒಳಗಡೆ ಅವನು ಇದು ಯಾವುದನ್ನು ಇಟ್ಟುಕೊಂಡೇ ಇಲ್ಲ. ಅವನು ಬೇರೆಯದೇ ವಿದುರ, ವಿರಕ್ತ ವಿದುರ ಒಳಗಡೆಯೇ ಇದ್ದ. ಹೊರಗಡೆ ರಾಜನಿಷ್ಠನಾದ ಸಂರಕ್ತ ವಿದುರ, ಒಳಗಡೆ ಪರಮ ವಿರಕ್ತನಾದ ವಿದುರ. ಹಾಗಾಗಿ ಅವನು ಬೇರೆಯದೇ ಅದು. ನಾವೀಗ ಭೀಷ್ಮನ ಮನೋಭಾವವನ್ನು ಇಟ್ಟುಕೊಂಡು ಅವನಿಗೆ ಇದು ಹೀಗಾಗಿದೆ ಅಂತ ನೋಡ್ತೀವಲ್ಲ, ಹಾಗೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏರಿಳಿತಗಳಿಲ್ಲ ವಿದುರನ ಒಳಗೆ ಅಂತರಂಗದಲ್ಲಿ. ಭೀಷ್ಮನಲ್ಲಿ ಹಾಗಲ್ಲ. ಭೀಷ್ಮನಲ್ಲಿ ಅಂತರಂಗದಲ್ಲೂ ಒಂದು ಏರಿಳಿತಗಳಿವೆ. ವಿದುರ ಹಾಗಲ್ಲ. ಅದು ಅಲೆಯೇ ಇರದ ಒಂದು ದೊಡ್ಡ ಸರೋವರದಂತೆ ಅದು. ಭೀಷ್ಮ ಅಂತ ತಗೊಂಡ್ರೆ ಅದೊಂದು ನದಿಯಂತೆ. ಅದು ಹೀಗೋಗುತ್ತೆ, ಅಲ್ಲೆಲ್ಲಿ ಮೇಲಿಂದ ಧುಮುಕತ್ತೆ, ಎಲ್ಲೋ ಗಂಭೀರವಾಗಿರುತ್ತೆ, ಇನ್ನೆಲ್ಲೋ ಪ್ರವಾಹ ಜೋರಾಗಿ ಓಡತ್ತೆ, ಇನ್ನೆಲ್ಲೋ ನಿಧಾನ ಹರಿಯತ್ತೆ, ಇನ್ನೊಂದು ಕಡೆ ನಿಂತ್ಕೊಂಡು ಬಿಟ್ಟಿದೆಯೇನೋ ಅಂತ ಅನಿಸತ್ತೆ. ಹೀಗೆಲ್ಲ ಇದೆ. ನದಿ ಹೀಗೆ ಹೋಗುತ್ತೆ. ವಿದುರನ ಇಡೀ ಬದುಕಿನಲ್ಲಿ ಹಾಗೇನೂ ಇಲ್ಲ. ಅದು ವಿದುರನ ಅಂತರಂಗ ಅನ್ನೋದು ಅದು ನಿಶ್ಚಲ ತರಂಗವೇ ಇಲ್ಲದ, ಅಲೆಗಳೇ ಇಲ್ಲದ ಒಂದು ಮಾನಸ ಸರೋವರದಂತೆ ಬದುಕಿದವನು. ಅವನ ಮನೋಭಾವ ಹಾಗೇ ಇತ್ತು. ವಾಸ್ತವವಾಗಿ ಭಾರತೀಯ ಪರಂಪರೆ ಪ್ರತಿ ವ್ಯಕ್ತಿಯೂ ಹೇಗಿರಬೇಕು ಅಂತ ಪ್ರತಿಪಾದಿಸತ್ತು. ನೀನು ಅಂತರಂಗದಲ್ಲಿ ಹೀಗಿರಬೇಕು, ಬಹಿರಂಗದಲ್ಲಿ ಹೀಗಿರಬೇಕು ಅಂತ ಹೇಳುತ್ತಲ್ಲ, ಅದಕ್ಕೆ ಹೊಂದುವಂತೆ ಇದ್ದವನು ವಿದುರ. ಅಂದರೆ ಈಗ ಕೃಷ್ಣ ಗೀತೆಯಲ್ಲಿ ಹೇಳಿದ್ದದನ್ನೇ, ಅಂಟಿಕೊಳ್ಳಬಾರದು, ಆದರೆ ಕರ್ಮ ಮಾಡಬೇಕು ಅಂತ ಹೇಳ್ತಾನವನು. ಈ ಕರ್ಮ ಮಾಡಬೇಕು ಅಂತಲೇ ಹೇಳ್ತಾನೆ. ಕರ್ಮ ಮಾಡಿದ ಮೇಲೆ ಕರ್ಮದ ಜೊತೆಗೊಂದು ಅಂಟಿದೆ ನಮಗೆ. ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೆ, ನಾನೀಗ ಮಾತಾಡಬೇಕು ಅಂತ ಅಂದ್ಕೊಳ್ಳೆ, ಈ ಕ್ರಿಯೆಯನ್ನು ಪ್ರೀತಿಸಬೇಕು. ಈ ಕ್ರಿಯೆಯನ್ನು ನಾನು ಪ್ರೀತಿಸದೇ ಇದ್ದರೆ ನನ್ನ ಮಾತು ಚೆನ್ನಾಗಿ ಬರೋಲ್ಲ. ಎಕ್ಸಾಮಿಗೆ ಬರೆಯೋದು ಬೇರೆ, ನಾನೊಂದು ಪುಸ್ತಕ ಬರೆಯುವಾಗ ಬರೆಯೋದು ಬೇರೆ. ಎಕ್ಸಾಮಿಗೆ ನಾನು ಇಷ್ಟದಿಂದಲೇ ಬರಿತೀನಿ ಅಂತ ಹೇಳೋಕ್ಕಾಗಲ್ಲ. ಕಷ್ಟಪಟ್ಟು ಬರೆದಿದ್ದೀನಿ, ಏನೋ ಬರೀಬೇಕು. ನಾನೇ ಕುತ್ಕೊಂಡು ಲೇಖಕ ಪುಸ್ತಕ ಬರೆಯುವಾಗ ನಾನು ಇದನ್ನು ಪ್ರೀತಿಸ್ತೀನಿ. ಪ್ರೀತಿಸೋದು ಅಂದರೆ ಏನು ಅಂದರೆ ನನಗೂ ಅದ್ರ ಜೊತೆಗೊಂದು ಅಂಟು ಬಂದಿದೆ. ಅಂದರೆ ಒಂದು ಕ್ರಿಯೆಯನ್ನು ಮಾಡ್ತೀವಿ ಅಂತ ಅಂದರೆ ಆ ಕರ್ಮದೊಂದಿಗೆ ಅಂಟು ಬಂದೇ ಬರುತ್ತೆ, ಮತ್ತು ಅದರ ಪರಿಣಾಮದ ಮೇಲೂ ಒಂದು ಅಂಟು ಬರುತ್ತೆ. ಇದನ್ನು ಯಾರೋ ಕೇಳಬೇಕು, ಖುಷಿ ಪಡಬೇಕು, ಯಾರಿಗೂ ಏನೋ ಅನುಕೂಲ ಆಗಬೇಕು, ಏನೋ ಒಂದು ಇರುತ್ತಲ್ಲ ಎಲ್ಲ ಕ್ರಿಯೆಗಳಿಗೆ. ಕೃಷ್ಣ ಹೇಳ್ತಾನೆ ಕರ್ಮ ಮಾಡಬೇಕು, ಮತ್ತು ಕರ್ಮವನ್ನು ಹೆಂಗೆಂಗೋ ಮಾಡೋದಲ್ಲ. ನಮ್ಮಲ್ಲೊಂದು ಭಾಷೆ ಇದೆಯಲ್ಲ, ಕರ್ತವ್ಯ ಅಂತ ಮಾಡ್ತೀನಿ. ಕರ್ತವ್ಯ ಅಂತ ಮಾಡ್ತೀನಿ ಅಂದರೆ ಏನು ಅಂದರೆ ಚೆನ್ನಾಗಿ ಮಾಡಲ್ಲ ಅಂತಲೇ ಅರ್ಥ. ಹೌದು ಹೆಂಗೆ ಬಂದುಬಿಟ್ಟಿದೆ. ಕೃಷ್ಣ ಹೇಳೋದಾಗಲ್ಲ, ಅದು ಕರ್ಮ ಅದ್ಭುತವಾಗೇ ಇರಬೇಕು. ನೀನು ಯುದ್ಧ ಮಾಡಿದರೆ ನೀನೇ ಗೆಲ್ಲಬೇಕು, ಹಾಗೆ ಯುದ್ಧ ಮಾಡಬೇಕು. ನಾ ಯುದ್ಧ ಅಂತ ಒಂದು ಮಾಡ್ತೀನಪ್ಪ, ಏನಾಗತ್ತೋ ಏನಾಗಲ್ವೋ, ಫಲಾಫಲ ನಂದಲ್ಲ, ಯುದ್ಧ ಅಂತೂ ಮಾಡ್ತೀನಿ, ಹಿಂಗಲ್ಲ ಕೃಷ್ಣ ಹೇಳೋದು. ಗೆಲ್ಲುವಂತೆಯೇ ಯುದ್ಧ, ಮತ್ತು ಸರಿಯಾಗಿ ನಡಿಬೇಕು. ಅದನ್ನು ಎಲ್ಲ ತಂತ್ರ, ಪ್ರತಿತಂತ್ರ, ಯೋಜನೆ ಇಷ್ಟು ಇರಬೇಕು ಅದರಲ್ಲಿ.
ಆದರೆ ನಿನಗೆ ಕರ್ಮದ ಮೇಲೂ ಕರ್ಮದ ಫಲದ ಮೇಲೂ ಅಂಟಿರಬಾರದು ಅಂತ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ. ಇದು ಏನು ಸುಲಭಕ್ಕೆ ಅರ್ಥ ಆಗೋಲ್ಲ. ಹೌದು. ವಾಸ್ತವವಾಗಿ ಭಾರತೀಯತೆಯ ದೊಡ್ಡ ಸಂದೇಶವೇ ಇದು ಪ್ರತಿ ವ್ಯಕ್ತಿಗೆ. ನೋಡಿ, ಜಗತ್ತಲ್ಲೆಲ್ಲ ಹಿಂಗೆ ಜನಗಳಿದ್ಬಿಟ್ರೆ ಇಲ್ಲೆಲ್ಲೂ ಕ್ರೈಮೇ ಇರೋಲ್ಲ. ಹೌದು. ಹೀಗೆ ಬದುಕಿದವರು ಯಾರಾದರೂ ಮಹಾಭಾರತದಲ್ಲಿ ಕಾಣಿಸ್ತಾರಾ? ಕೃಷ್ಣನ ಗೀತೆಯ ಉಪದೇಶಕ್ಕೆ ತಕ್ಕಂತೆ ಕೃಷ್ಣನಲ್ಲದೆ ಬೇರೆ ಯಾರಾದರೂ ಕಾಣ್ತಾರಾ ಅಂದರೆ ಅದರಲ್ಲಿ ಕಾಣಿಸುವವರಲ್ಲಿ ಭಾಳ ಪ್ರಮುಖನಾದವನು ವಿದುರ. ಕರ್ಮದಲ್ಲಿ ಶ್ರದ್ಧೆ ಇದೆ, ಕರ್ಮದಲ್ಲಿ ಅವನು ನಿಷ್ಣಾತ, ಆ ನಿಷ್ಣಾತತೆಯನ್ನು ಗಳಿಸಿಕೊಂಡಿದ್ದಾನೆ, ಹಾಗೆಯೇ ಕೆಲಸ ಮಾಡ್ತಾನೆ. ಹಾಗೆಯೇ ಅವನಿಗೊಂದು ಕೆಲಸ ವಹಿಸಿದರೆ ಅದು ಆಯಿತು ಅಂತಲೇ ಹಾಗೆ ಕೆಲಸ ಮಾಡ್ತಾನೆ. ಆದರೆ ಎಲ್ಲವೂ ಅವನದ್ದು, ಆದರೆ ಅವನು ಯಾವುದೂ ಅವನದ್ದಲ್ಲ. ಹಾಗೆ ಬದುಕಿ ಅವನು ಮುಗಿಸಿದ್ನಲ್ಲ, ಇದು ಭಾರತೀಯತೆಯ ಬದುಕಿನ ಒಂದು ನಿದರ್ಶನ. ಹೇಗೆ ಬದುಕಬೇಕು ಅನ್ನೋದಕ್ಕೆ ಅಂದ್ಕೊಂಡ್ರೆ ವಿದುರ ಕಾಣಿಸ್ತಾನೆ. ಸೊ ವಿದುರನ ವರ್ಣನೆ ನಿಜಕ್ಕೂ ಅದ್ಭುತವಾದ ಒಂದು ವಿವರಣೆ. ಸೊ ಈ ದ್ರೋಣಾಚಾರ್ಯರ ಒಂದು ವ್ಯಕ್ತಿತ್ವವನ್ನು ನೋಡಿದಾಗ ಒಬ್ಬ ಗುರು ಸ್ವಾರ್ಥಿಗಳಾಗೋದಕ್ಕೆ ಹೇಗೆ ಸಾಧ್ಯ? ಮಹಾಗುರುವಿನ ಮಗ, ಹುಟ್ಟು ವಿಚಿತ್ರ. ದ್ರೋಣರಿಗೆ ತಾಯಿ ಎನ್ನುವ ಒಂದು ಇದು ಸಿಗಲೇ ಇಲ್ಲ. ಧನುರ್ವೇದದಲ್ಲಿ ಹೊಸ ಹೊಸ ಶೋಧನೆಗಳನ್ನೆಲ್ಲ ಮಾಡಿದವರು. ಅಕ್ಕಿ ತೊಳೆದ ನೀರನ್ನು ಬಿಳಿ ಇತ್ತಲ್ಲ, ಅದನ್ನೇ ಹಾಲು ಅಂತ ಕುಡಿಸ್ತಾ ಇದ್ರು. ಅನ್ನದ ದಾರಿ ಹುಡುಕಿಕೊಳ್ಳಬೇಕಾದ ಸನ್ನಿವೇಶ ದ್ರೋಣರಿಗೆ ಬಂತು. ಹಾಗೆ ಅವ್ರು ಹುಡ್ಕೊಂಡು ಹೋಗಿದ್ದು ಪರಶುರಾಮರನ್ನ. ಕೊಡೋಕೇನು ಉಳಿಸ್ಕೊಂಡಿಲ್ಲ, ಅದನ್ನೆಲ್ಲ ಕೊಟ್ಟು ಮುಗಿಸಿದ್ದೀನಿ. ವರ್ಗ ತಾರತಮ್ಯ ಮಹಾಭಾರತದ ಕಾಲದಲ್ಲಿ ಇದ್ದೇ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ಸಾಕ್ಷಿ ಅದು.